ತಮ್ಮತರೇ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂತದ್ದು ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಪ್ರತಿ ಅಂದ್ರೆ ಲಾಸ್ಟ್ ಟೈಮ್ ನಿಮ್ಗೊಂದು ಮೇವಿನ ಜೋಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಬಟ್ ಅದು ಸೀಡ್ಸ್ ಅನ್ನ ತರಿಸ್ಕೊಡ್ಲಿಕ್ಕಂತೂ ಆಗಲಿಲ್ಲ, ನಮಗೆ ಹೆಚ್ಚು ಸಿಗ್ಲಿಲ್ಲ. ಬಟ್ ಈ ಒಂದು ವಿಡಿಯೋದಲ್ಲಿ ಫಾಸ್ಟ್ ಆಗಿ ಬೆಳೆಯುವಂತಹ ಒಂದು ಸಿಹಿ ಮೇವಿನ ಜೋಳ, ಸ್ವೀಟ್ ಆಗಿರುವಂತಹ ಒಂದು ಮೇವಿನ ಜೋಳವನ್ನ ಸೊ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಂಬಾನೇ ಉತ್ತಮವಾದಂತಹ ಅನುಕೂಲಗಳಿದೆ, ಪ್ಲಸ್ ಫಾಸ್ಟ್ ಆಗಿ ಬೆಳೆಯುತ್ತೆ. ಸೊ ಎರಡು ಅಂಶಗಳು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುತ್ತೆ. ಸೊ ಈ ಒಂದು ಮೇವಿನ ಜೋಳವನ್ನು ನಾವು ಬೆಳ್ಕೊಂಡು ನಮ್ಮ ಒಂದು ರಾಸುಗಳಿಗೆ ಕೊಡೋದ್ರಿಂದ ಹಾಲಿನ ಒಂದು ಇಳುವರಿ ಅಧಿಕ ಆಗೋದು, ಜೊತೆ ಫ್ಯಾಟ್ ಮತ್ತು SNFಗಳಲ್ಲಿ ಬದಲಾವಣೆಗಳು ಸೊ ಖಂಡಿತ ಕಾಣಬಹುದು. ಸೊ ಈ ಮೇವಿನ ಜೋಳ ಲಭ್ಯವಿದೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಿಮಗೆ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಮೇವಿನ ಜೋಳ ತರಿಸ್ಕೊಂಡು, ಯಾರಿಗೆಲ್ಲ ಆ ಜೋಳದ ಅವಶ್ಯಕತೆ ಇದೆ ಅವರೆಲ್ಲ ತರಿಸ್ಕೊಂಡು ಸೊ ನೀವು ಆ ಜೋಳವನ್ನು ಬಿತ್ತನೆ ಮಾಡಿಕೊಂಡು ಡೈರಿ ನಮ್ಮ ಒಂದು ಡೈರಿಗೆ ಬಳಕೆ ಮಾಡ್ಕೋಬೋದು. ಸೊ ಇದನ್ನು ನೀವು ಬಿತ್ತನೆ ಬೇಕಾದರೆ ಮಾಡ್ಕೊಂಡು ಅದನ್ನು ಬೀಜವಾಗಿಯೂ ಮಾಡ್ಕೋಬೋದು. ಸೊ ಇಲ್ಲ ಅಂತ ಅಂದರೆ ನೀವು ಕಟ್ ಮಾಡ್ಕೊಂಡು ಹಸಿ ಮೇವನ್ನು ಬಳಸ್ಕೋಬೋದು. ಸೈಲೇಜ್ ಮಾಡ್ಕೊಳ್ಕೊಂಥವ್ರು ಸೈಲೇಜ್ಗೂ ಸಹ ಬಳಕೆ ಮಾಡ್ಬೋದು ಆ್ಯಸ್ ಇಟ್ ಈಸ್. ಯಾಕೆಂದರೆ ಇದರಲ್ಲಿ ಸಿಹಿ ಅಂಶ ಹೆಚ್ಚಾಗಿರುತ್ತೆ ಮುಖ್ಯವಾಗಿ. ಸೊ ಸೈಲೇಜ್ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಸೊ ನೀವು ಆ ರೀತಿಯೂ ಬಳಸ್ಕೋಬೋದು. ಡ್ರೈ ಮ್ಯಾಟ್ರ್ ಆಗಿ ನೀವು ಬಳಸ್ತೀರ ಅಂದರೆ ಓಕೆ, ನೀವು ಅದನ್ನು ಒಣಗಿಸ್ಕೊಂಡು ಅಂದರೆ ತೆನೆ ಬಂದ ನಂತರ ಕಟಾವು ಮಾಡಿಕೊಂಡು ಸೊ ಒಣಗಿಸಿ ಅದಾದ ನಂತರ ನೀವು ಒಣಮೇವಾಗಿ ಕೊಡ್ತೀವಿ ಅಂದರೆ ಸೊ ಇದು ಎಲ್ಲ ರೀತಿಯಲ್ಲಿ ಯೂಸ್ ಆಗ್ತಕ್ಕಂತಹ ಒಂದು ಮೇವಿನ ಜೋಳದ ಒಂದು ಜಾತಿಯನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಮೇವಿನ ಜೋಳವನ್ನು ಸಪ್ಲೈ ಮಾಡುವ ಸಪ್ಲೈಯರ್ಗಳ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಹ ನಿಮ್ಗೆ ಕೊಡ್ತೀನಿ. ನೀವು ಅವ್ರ ಹತ್ರ ಮಾತಾಡಿ ಸೊ ಅವೈಲಬಲ್ ಇದ್ದಾಗ ತರಿಸ್ಕೊಳ್ಳಿ. ಸೊ ಖಂಡಿತ ನಿಮ್ಗೆ ಅವರು ಸಪ್ಲೈ ಮಾಡ್ತಾರೆ. ಸೊ ಅದು ಯಾವುದು ಅಂತ ಅಂದರೆ ಸಿರಾ ಸೀಡ್ಸ್ ಹೈಬ್ರಿಡ್ ಸಿಹಿ ಮೇವಿನ ಜೋಳ. ಸಿರಾ ಸೀಡ್ಸ್ ಇದು SSH 400 ಅಂತಂದು ಹೇಳ್ತಾರೆ. ಸಿರಾ ಸೀಡ್ಸ್ ಸಿಹಿ ಮೇವಿನ ಜೋಳ. ಸೊ ನೀವು ನೋಡ್ತಾ ಇದ್ದೀರಲ್ವ ಈ ಒಂದು ಸ್ಕ್ರೀನ್ ಪ್ಲೇ ಆಗ್ತಕ್ಕಂತಹ ಅಂದರೆ ಸ್ಕ್ರೀನಲ್ಲಿ ಬರ್ತಕ್ಕಂತಹ ಸ್ಲೈಡ್ಗಳನ್ನು. ಸೊ ಇದು ಆ ಮೇವಿನ ಜೋಳ ಉತ್ಕೃಷ್ಟವಾಗಿ ಬೆಳೆಯುತ್ತೆ. ನೀವು ಇದು ಒಂದು ಇಳುವರಿ ಬಂದ್ಬಿಟ್ಟು ನಿಮಗೆ ಒಂದು ಎಕರೆಗೆ ಕನಿಷ್ಠ 40 ರಿಂದ 45 ಟನ್ ಇಳುವರಿ ಅಂತಕ್ಕಂಥದ್ದು ಸೊ ಬರುತ್ತೆ ಈ ಒಂದು ಮೇವಿನ ಜೋಳ ಅಂತಕ್ಕಂಥದ್ದು. ಎಸ್ಪೆಷಲಿ ಮೇವಿಗೋಸ್ಕರ ನಾವು ಬೆಳ್ಕೊಳ್ತಾ ಇದ್ದೀವಿ. ಆ ಮೇವಿಗೆ ಏನೇನು ಬೇಕು ಅಂತ ಪೋಷಕಾಂಶಗಳನ್ನು ಹೆಚ್ಚಿನದಾಗಿ ಇದು ಒಳಗೊಂಡಿದೆ. ಸೊ ಆಗಲೇ ಹೇಳ್ದಂಗೆ ಇದರ ಮುಖ್ಯ ಗುಣ ಸಿಹಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕಾಂಡ ಸಿಹಿಯಾಗಿರೋದ್ರಿಂದ ರಾಸುಗಳು ತುಂಬ ಇಷ್ಟಪಟ್ಟು ತಿಂತವೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಸಕ್ಕರೆ ಅಂಶ ಅಧಿಕವಾಗಿರೋದ್ರಿಂದ ಸಿಹಿ ಅಂಶ ಹೆಚ್ಚಿನದಾಗಿ ಇಷ್ಟಪಟ್ಟು ತಿಂತವೆ. ಸೊ ಅಂದರೆ ಸಂಪೂರ್ಣವಾಗಿ ಯುಟಿಲೈಸ್ ಆಗುತ್ತೆ ಆಹಾರ ಅಂದರೆ ನಾವು ಕೊಟ್ಟಂತಹ ಮೇವು. ಸೊ ಅದರಿಂದ ಸೊ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹಾಗೂ ಬೀಜಗಳಂದರೆ ಕಾಳಿನ ಸಂಖ್ಯೆ ತೆನೆ ಸಹ ಉತ್ಕೃಷ್ಟವಾಗಿ ಬರೋದರಿಂದ ನೀವೇನಾದರೂ ಬೀಜ ಮಾಡ್ಕೊಳ್ಳೋರಾದರೆ ಉತ್ತಮವಾಗಿ ತೆನೆನೂ ಬರುತ್ತೆ. ಸೊ ಅದನ್ನು ಡ್ರೈ ಆಗಿ ಅಂದರೆ ಒಣಗಿಸಿಟ್ಟು ಕೊಡೋದ್ರಿಂದಲೂ ಸಹ ಇದನ್ನು ಚೆನ್ನಾಗಿ ತಿಂತವೆ. ಸೊ ಈ ಒಂದು ಸೀಡ್ಸನ್ನು ನಾವು ಬೆಳ್ಕೊಂಡು ಮಾಡೋದ್ರಿಂದ ನಮ್ಮ ಒಂದು ರಾಸುಗಳಲ್ಲಿ ಏನು ಫ್ಯಾಟ್ ಅನ್ನೋದು ಕಡಿಮೆ ಆಗಿರುತ್ತೆ. ಸೊ ಅದರಲ್ಲಿ ಸಹ ಇನ್ಕ್ರೀಸ್ ಆಗುತ್ತೆ. ಮುಖ್ಯವಾಗಿ ಹಾಲಿನ ಇಳುವರಿಯಲ್ಲಿ ಒಂದು 5 to 10% ಇನ್ಕ್ರೀಸ್ ಆಗುತ್ತೆ. ಸೊ ಉತ್ತಮವಾಗಿರುವಂತಹ ಕ್ರೂಡ್ ಪ್ರೋಟೀನ್ಸು ಇದನ್ನು ಪ್ರೋಟೀನನ್ನು ಒಳಗೊಂಡಿರ್ತಕ್ಕಂತಹ ವಿಟಮಿನ್ಸನ್ನು ಒಳಗೊಂಡಿರ್ತಕ್ಕ ಮುಖ್ಯವಾದ ಹಸಿರು ಮೇವಿದು ಖಂಡಿತ ಬೆಳ್ಕೋಬೋದು. ಇದರಲ್ಲಿ ಏನು ತೊಂದರೆ ಇಲ್ಲ. ಸೊ ಅಂದರೆ ಫಾಸ್ಟಾಗಿ ಬೆಳೆಯುತ್ತೆ ಮುಖ್ಯವಾಗಿ. ಸೊ ಫಸ್ಟ್ ಕಟಾವು ಇದು ನಿಮಗೆ ಕನಿಷ್ಠ 40 to 45 ಡೇಸ್ ಬೇಕಾಗುತ್ತೆ ಮೊದಲನೇ ಕಟಾವು. ಅದಾದ ನಂತರ ನಿಮಗೆ 35 ದಿವಸಕ್ಕೆ 35 ಡೇಸ್ಗೆ ನಿಮಗೆ ಖಂಡಿತ ಒಂದು ಕಟಾವು ಬರ್ತಾ ಹೋಗುತ್ತೆ. ಸೊ ಇದು ಬಹುವಾರ್ಷಿಕ ಬೆಳೆ ಆಗಿರ್ತದೆ. ಸೊ ನೀವು ಖಂಡಿತ ಮಾಡಿಕೊಂಡು ಬೆಳ್ಕೋಬೋದು. ಸೊ ಅದರ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕಾದವರು ಸೊ ನೀವು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ನಂಬರನ್ನು ಕೊಟ್ಟಿದ್ದೀನಿ. ಇವ್ರ ಹತ್ರ ಈ ಒಂದು ಮೇವಿನ ಬೀಜ ದೊರೀತವೆ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಮೇವಿನ ಜೋಳ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸೊ ಬೇರೆ ಒಂದು ಇದನ್ನು ಕೇಳೋಕ್ಕೋಸ್ಕರ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಡಿ. ಯಾಕೆಂತಂದರೆ ಸೊ ನನಗೆ ಎಡ್ಜ್ಲೂಸನ್ ಬೇಕು ಅದು ಬೇಕು. ಇವ್ರ ಹತ್ರ ಇರತಕ್ಕಂಥದ್ದು ಸಿಹಿ ಮೇವಿನ ಜೋಳದ ಒಂದು ಬಿತ್ತನೆ ಬೀಜಗಳು. ಸೊ ಇದನ್ನು ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ಸೊ ಖಂಡಿತ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮೇವಿನ ಬೀಜ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮೇವಿನ ಬೀಜವನ್ನು ತರಿಸ್ಕೊಂಡು ಸೊ ನಿಮ್ಮ ಡೈರಿ ಫಾರ್ಮಲ್ಲೂ ಸಹ ಉತ್ತಮ ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ನಮಸ್ಕಾರ.